ಅಂದ್ರೆ ಅಂದ್ರೆ ನಾನು ನಂಬಿದ್ದು ನಿಜ ಆಯ್ತು. ನನ್ನ ಸಿಕ್ಸ್ತ್ ಸೆನ್ಸ್ ಹೇಳಿದ್ದು ನಿಜ ಆಯ್ತು. ರಾತ್ರಿ ಹಗಲು ನಾನು ಕಂಡಿದ್ದ ಕನಸು ನಿಜ ಆಯ್ತು. ನನ್ ಗಂಗಾ ನಮಗೋಸ್ಕರ ಬದುಕೆ ಇದ್ದಾಳ. ನನ್ ಕಂದನ್ಗೋಸ್ಕರ ನಾನ್ ಪಟ್ಟಿರೋ ಕಷ್ಟಕ್ಕೆ ಅರ್ಥ ಇದೆ ಅಂತಾಯ್ತು. ನನ್ನೊಳಗಿರೋ ಅಮ್ಮನ ಬದುಕಿಸೋದಕ್ಕೆ ನನ್ ಕಂದ ನನ್ ಮಗಳು ಮತ್ತೆ ಬರ್ತಿದ್ದಾಳ. ಅಯ್ಯೋ ಅಯ್ಯೋ ಅದ್ಕೆ ಅದ್ಕೆ ರೂಪಾ ಅಜ್ಜಿ, ಗಂಗಾ ನಮ್ ಗಂಗಾ ನಿಜವಾಗ್ಲೂ ಬದುಕೆ ಇದ್ದಾಳ? ಹೌದಮ್ಮ, ನಮ್ಮನ್ನ ಬದುಕೋಸ್ಕರ ಗಂಗಾ ಬದುಕೆ ಇದ್ದಾಳೆ. ಗಂಗಾ ತಾನು ಹೇಳಿರೋ ಮಾತನ್ನ ನಿಜ ಮಾಡಿದಾಳೆ. ಅತ್ಗೆ ನಮ್ಮನ್ನ ಎಲ್ಲೂ ಬಿಟ್ಟು ಹೋಗಲ್ಲ ಅಂತ ವಾಪಸ್ ಬಂದು ಮಾತುಳಿಸ್ಕೊಂಡ್ಲು. ಗಂಗಾ ಬದುಕೆ ಇದ್ದಾಳೆ ಅನ್ನೋ ನಂಬಿಕೆ ನನ್ನಲ್ಲಿತ್ತು. ಗಂಗಾಗೋಸ್ಕರ ಹುಚ್ಚಿಡ್ತೊಳ್ತಾರ ಹುಡುಕಾಡ್ದೆ. ನಾನು ಕಳ್ಕೊಂಡಿರೋಂಥ ನನ್ನ ಮಗಳು ಎಲ್ಲಿ ಸಿಗ್ತಾಳೆ ಅಂತ ಎಲ್ಲ ಕಡೆ ಹುಡುಕಾಡಿದ್ದೀನಿ. ಗಂಗಾ ನಿಮಗ್ ಕಾಣಿಸ್ಕೊಂಡ್ಲಾ? ಕಂಡ್ಲು ಆಂಟಿ. ಗಂಗಾನ ನೋಡಿದ್ವಿ, ಗಂಗನ ಜೊತೆ ಮಾತಾಡಿದ್ವಿ. ಈಗ್ಲೂ ಅಲ್ಲಿಂದನೇ ಬರ್ತಿದ್ದೀನಿ. ನಾನು ದೀಕ್ಷೆ ಅಂತ ಹೇಳಿದ್ದು ಗಂಗನ ಬಗ್ಗೆನೆ. ಆ ದೇವತೆ ಗಂಗಾನೆ. ಅವಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡೋದೇ ನನ್ನ ದೀಕ್ಷೆ. ಗಂಗಂಗೆ ಅನ್ಯಾಯ ಆಗಿದ್ಯಾ? ಯಾರು ಮಾಡಿದ್ದು ಜೈ? ಈಗ ಗಂಗಾ ಎಲ್ಲಿದ್ದಾಳೆ? ಗಂಗನ್ನ ನೋಡಿದ್ರು ಕೂಡ ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡು ಬರ್ಲಿಲ್ಲ? ಗಂಗನ್ ನಿನ್ ಜೊತೆ ಯಾಕೆ ಬರ್ಲಿಲ್ಲ ಜೈ? ಗಂಗಾ ಬದುಕಿದಾಳೆ ಅನ್ನೋ ಸಿಹಿ ಸತ್ಯದ ಮುಂದೆ ಒಂದು ಕಹಿ ಸತ್ಯ ಕೂಡ ನಿಮಗೆ ಹೇಳಬೇಕು ಆಂಟಿ. ಕಹಿ ಸತ್ಯನಾ? 8 years ಬ್ಯಾಕ್ ಗಂಗಾ ಸಾಯೋಂಥ ಸಂದರ್ಭ ಬಂದಿದ್ದು ಶಾಪದಿಂದಲ್ಲ, ನಿತ್ಯನೇ. ಅಂತ ಗೊತ್ತಾಗಿ ಈಗ ಮತ್ತೆ ಗಂಗನ್ ಮೇಲೆ ಹತ್ಯೆ ಪ್ರಯತ್ನ. ಜೈ, ಈಗ್ಲೇ ಅವಳನ್ನ ಶೂಟ್ ಮಾಡಿ ಸಾಯಿಸ್ತೆ ಯಾಕೆ ಸುಮ್ಮನೆ ಬಿಟ್ಟಿದ್ಯಾ? ನಿನಗ್ ನೋವು ಆಗ್ಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದಾನಮ್ಮ. ನಿನ್ನಿಬ್ರು ಮಕ್ಕಳು ನಿನಗ್ ಸಿಗ್ಬೇಕು ಅಂತ ನಿತ್ಯನ ಸುಮ್ನೆ ಬಿಟ್ಟಿದ್ದಾನೆ.
ಜೊತೆಗೆ ಹುಟ್ಟಿರೋ ಅಕ್ಕನ್ನ ಸಾಯಿಸೋಕ್ ನೋಡಿರೋ ಅಂತ ಮಗಳು ಇದ್ರೆಷ್ಟು ಸತ್ರೆಷ್ಟು. ಗಂಗಾಗೆ ತನ್ನ ತಂಗಿ ಅಂದ್ರೆ ಪ್ರಾಣ ಅಲ್ವಾ ಅದ್ಗೆ? ಆ ಅಕ್ಕನ ಬಗ್ಗೆ ಯೋಚನೆ ಮಾಡಿ ಅವಳ ತಂಗಿಗೆ ಪ್ರಾಣ ಭಿಕ್ಷೆ ಕೊಟ್ಟ. ಗಂಗಾ, ನೀನು ನಿತ್ಯನ್ನ ಎಷ್ಟು ಸಲ ಅಂತ ಕ್ಷಮಿಸ್ತೀರ ಜೈ? ಅವಳು ಮಾಡಿರೋ ಕೊಲೆ ಪ್ರಯತ್ನಕ್ಕೆ ಶಿಕ್ಷೆ ಆಗ್ಬೇಕು. ನೋ ಆಂಟಿ, ಹುಟ್ಟತಾನೆ ಯಾರು ಕೆಟ್ಟವರಲ್ಲ. ಹಸಿ ರಕ್ತ ಕುಡಿಯೋ ಹುಲಿ ಸಿಂಹದಂತ ಕ್ರೂರ ಪ್ರಾಣಿಗಳು ಕೂಡ ಹುಟ್ಟಿದಾಗ ಹಾಲೇ ಕುಡಿಯೋದು. ಸ್ವಭಾವದ ಕಾರಣಕ್ಕೆ ಪ್ರಾಣಿಗಳು, ಪರಿಸ್ಥಿತಿ ಕಾರಣಕ್ಕೆ ಮನುಷ್ಯರು ಬದಲಾಗ್ತಾರೆ. ಗಂಗಾ ನನ್ನ ಮನುಷ್ಯನ್ ಮಾಡಿದ ಹಾಗೆ ನಿತ್ಯನ ನಾನು ಬದಲಾಯಿಸೋಣ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನೀವು ನಿತ್ಯನಿಗೆ ಏನು ಹೇಳಬೇಡಿ. ನಿತ್ಯನ್ ಮುಂದೆ ಗಂಗನ್ ವಿಷಯನ ಮಾತಾಡಬೇಡಿ. ನೀನೇ ನಿತ್ಯನ್ನ ಕ್ಷಮಿಸಿದ್ಮೇಲೆ ನಾನು ಕ್ಷಮಿಸೋದಿಲ್ವಾ ಹೇಳು? ನಿತ್ಯ ವಿಷಯನ ನಿಂಗೆ ಬಿಡ್ತೀನಿ. ನನಗೆ ಗಂಗಾ ಬಗ್ಗೆ ಹೇಳು. ಈಗ ಗಂಗಾ ಎಲ್ಲಿದ್ದಾಳೆ? ನಾಣಿ ಮನೆಯಲ್ಲಿ ಅತ್ಗೆ. ಏನು? ನಾಣಿ ಮನೆಯಲ್ಲ? ಹಾ, ಆ ಮನೆಗೆ ನಾನು ತುಂಬ ಸಲ ಹೋಗಿದ್ದೀನಲ್ಲ, ಅಲ್ಲಿ ನನಗೆ ಗಂಗಾ ಸಿಗ್ಲೇ ಇಲ್ಲ. ಅಲ್ಲಿ ಜಾನಕಿ ದೇವಿ ಅಂತ ಒಬ್ಳು ಹೆಂಗ್ಸಿದಾಳಲ್ಲ? ಹೌದು, ಅಭಿ ದಿವ್ಯ ಅವರಮ್ಮ. ಆ ಜಾನಕಿ ದೇವಿನೇ ನಮ್ ಗಂಗಾ ಆಂಟಿ. ಜಾನಕಿನೇ ಗಂಗನ? ಅಂದ್ರೆ ಅಂದ್ರೆ ಅಭಿ ದಿವ್ಯ ಗಂಗಾ ಮಕ್ಕಳ? ಅದಕ್ಕೆ ಏನು ಅವರು ನನಗೆ ಅಷ್ಟು ಹತ್ರ ಆಗಿದ್ದು? ಅದಕ್ಕೆನಾ ಅವರನ್ನ ನೋಡಿದಾಗ ಗಂಗಾ ನೆನಪಾಗೋದು? ಹೌದು ಆಂಟಿ, ಮಕ್ಕಳ ವಿಷಯದಲ್ಲಿ ನೀವು ನಾನು ಒಂದ್ ನಿಮಿಷ. ಈಗ ನೀವು ಗಂಗನ ಹತ್ರ ಹೋಗ್ಬಿಡಿ. ಯಾಕೆ ಜೈ? ಗಂಗಾಗೇನು ನೆನ್ಪಿಲ್ಲ ಅದ್ಗೆ. ಹಿಂದೆ ನಡೆದಿದ್ದ ಅಪಘಾತದಲ್ಲಿ ತಲೆಗೆ ಏಟ್ ಬಿದ್ದು ಗಂಗಾ ಎಲ್ಲ ಮರ್ತೋಗಿದ್ದಾಳೆ. ಅದಕ್ಕೆ ಅವಳು ಬದುಕೇ ಇದ್ರು ಇಷ್ಟು ವರ್ಷ ನಮ್ಮ ಹತ್ರ ಬರಲಿಲ್ಲ ಆಂಟಿ. ಗಂಗನ್ಗೆ ನಾವ್ಯಾರು ಅಂತ ನೆನಪಿಲ್ಲ. ನನ್ನನ್ನು ಕೂಡ ಗಂಗಾ ಗುರ್ತು ಹಿಡಿಲಿಲ್ಲ. ಅವಳಿಗೆ ನಾವ್ಯಾರು ಅಂತ ಹೇಳ್ದೆ, ತುಂಬ ಪ್ರೆಷರ್ ಹಾಕ್ದೆ ನಿಧಾನವಾಗಿ ಎಲ್ಲನೂ ನೆನಪು ಮಾಡಿಸಿ ಅಂತ ಡಾಕ್ಟರ್ ಹೇಳಿದರು. ಒತ್ತಡ ಹೆಚ್ಚಾದ್ರೆ ಅವಳ ಪ್ರಾಣಕ್ಕೆ ಅಪಾಯ. ಭಗವಂತ, ಬದುಕೆಲ್ಲ ನನ್ನ ಮಗಳಿಗೆ ಕಷ್ಟನ? ಸತ್ತು ಬದುಕಿರೋ ಗಂಗಾಗೆ ಮತ್ತೆ ಈ ಕಷ್ಟ ಯಾಕೆ ಕೊಟ್ಟೆ? ಇನ್ ಯಾವಾಗ ಅವಳು ಸುಖ ಕಾಣೋದು?
ಅವಳ ಜೀವನದಲ್ಲಿ ಆನಂದ ಅನ್ನೋದೇ ಇಲ್ವಾ? ಅವಳ ಜೀವನನ ಯಾಕೆ ಹೇಗೆ ಮಾಡಿದ್ಯಾ? ಅಳ್ಬೇಡಮ್ಮ, ಗಂಗಾಗೆ ಎಲ್ಲ ಬೇಗ ನೆನಪಾಗುತ್ತೆ. ಹೌದು ಅತ್ಗೆ, ಜೈ ನಾನು ಆ ಕೆಲಸನೇ ಮಾಡ್ತಿದ್ದೀವಿ. ನಾವ್ಯಾರು ಅಂತ ಹೇಳ್ದೇನೆ ಗಂಗಾಗೆ ನಿಧಾನವಾಗೆಲ್ಲ ನೆನಪು ಮಾಡಿಸ್ತಿದ್ದೀವಿ. ನಾನು ತಗೊಂಡಿರೋ ದೀಕ್ಷೆ ಗಂಗನ್ಗೆ ಎಲ್ಲನೂ ನೆನಪು ಮಾಡೋದು ಆಂಟಿ. ಗಂಗನಿಗೆ ಡೇಂಜರ್ ಆಗಿರೋ ನಿತ್ಯನಿಂದ ಗಂಗನ ಕಾಪಾಡ್ಕೊಳ್ತಾ ನಿಧಾನವಾಗಿ ಹಳೆದ್ನೆಲ್ಲ ನೆನಪು ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಮಕ್ಕಳಿಗೂ ಕೂಡ ನಾವು ಯಾರು ಅಂತ ಹೇಳಿಲ್ಲ. ಗಂಗನಿಗೆಲ್ಲ ನೆನಪು ಬಂದಮೇಲೆ ಗಂಗನ ಬಾಯಲ್ಲೇ ನಾನು ಅವಳು ಗಂಡ ಅಂತ, ಆ ಮಕ್ಕಳಿನ ತಂದೆ ಅಂತ ಹೇಳ್ಸೋಣ ಅನ್ಕೊಂಡಿದ್ದೀನಿ. ನಾಳೆ ನೀವು ಕೂಡ ಗಂಗನ್ ಜೊತೆ ಹಾಗೇ ಇರಿ. ಗಂಗನ್ ಮೇಲೆ ಹೆಚ್ಚು ಒತ್ತಡ ಹಾಕದೆ ನೀವು ಯಾರು ಅಂತ ಹೇಳ್ದೆ ಮಾತಾಡಿ. ಗಂಗನ್ ಮೇಲೆ ಪ್ರೆಷರ್ ಆಗಬಾರ್ದು ಅಂತಾನೆ ಈಗ ನಿಮ್ಮನ್ನ ಹೋಗ್ಬೇಡಿ ಅಂತ ಹೇಳಿದ್ದು. ನಾಳೆ ಬೆಳಿಗ್ಗೆ ಹೋಗಿ ಆಂಟಿ, ಗಂಗನ್ನ ಮಕ್ಕಳನ್ನ ನೋಡಿ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಆಂಟಿ, ಗಂಗನ್ಗೆ ಹಳೆದ್ನೆಲ್ಲ ನೆನಪಾಗೋ ಹಾಗೆ ಮಾಡ್ತೀನಿ. ನಿತ್ಯನ್ನ ಒಳ್ಳೆಯವಳನ್ನಾಗಿ ಮಾಡ್ತೀನಿ. ನಿಮ್ಮಿಬ್ರು ಮಕ್ಕಳು ನಿಮ್ಮ ಜೊತೆಗೇ ಇರ್ತಾರೆ. ನೀವು ಹ್ಯಾಪಿಯಾಗಿರ್ತೀರಿ ಆಂಟಿ. ಏನ್ ಮೇಡಮ್ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದೀರಾ? ಅದು ನಿನ್ನೆ ನೀವು ಜೈಸರ್ಗೆ ಅಂತ ತುಂಬಾ ಅಲಂಕಾರ ಮಾಡಿದ್ರಲ್ಲ, ಅದಕ್ಕೆ ನಾನು ಏನಾದರೂ ಮಾಡೋಣ ಅಂತ ರಂಗೋಲಿ ಹಾಕ್ತೆ. ಓ, ರಂಗೋಲಿ ಹಾಕಿ ಸರ್ಗೆ ಸ್ವಾಗತ ಮಾಡ್ತಿದ್ದೀರಾ ಅನ್ನಿ? ಹೌದು ಆಂಟಿ, ಅದಕ್ಕೆ ಸುಸ್ವಾಗತ ಅಂತ ಬರ್ತಿದ್ದೀನಿ. ಜೈಸರ್ ಬಂದ್ರೆ ನಿಂಗೆ ತುಂಬಾ ಸಂತೋಷ ಅಲ್ವಾ ದಿವ್ಯಮ್ಮ? ಅವ್ರು ಬಂದಿದ್ದಕ್ಕೆ ನೀನು ನನ್ಕಿಂತ ಅಮ್ಮನ್ಗೆ ಹೆಚ್ಚು ಸಂತೋಷ ಆಗಿತ್ತು. ಹೌದಾ ಮೇಡಮ್ ಅವರೇ? ಸರ್ನ ನೋಡಿದ್ರೆ ನಿಮ್ಗೆ ಸಂತೋಷ ಆಗುತ್ತಾ? ಅದೇನೋ ಗೊತ್ತಿಲ್ಲ ಅದಕ್ಕೆ, ಅವ್ರನ್ನ ನೋಡಿದಾಗ ಏನೋ ಗೊತ್ತಾಗ್ದಿರೋ ಆನಂದ, ಸಂತೋಷ ಆಗತ್ತೆ. ಅವ್ರು ಎಲ್ಲಿದ್ರು ಅಲ್ಲಿ ಆನಂದ, ಸಂತೋಷ ಇರುತ್ತಮ್ಮ. ಬಹುಶಃ ಅವರು ಅಭಿ ದಿವ್ಯನ ತುಂಬಾ ಇಷ್ಟಪಡ್ತಾರೆ ಅಂತನೇನೋ. ಇವ್ರನ್ನ ತಮ್ಮ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ಳೋದಿಕ್ಕೇನೋ, ಇಲ್ಲ ಇನ್ನೇನಾದ್ರೂ ಬಂದ ಇದೆಯೇನೋ ಅದಕ್ಕೆ. ಏನೋ ತಿಳಿದಿರೋ ಭಾವ ಬರುತ್ತೆ ಅದಕ್ಕೆ. ಗುಡಿಲಿರೋ ದೇವ್ರನ್ನ ನೋಡಿದಾಗ ಬರೋ ಭಾವ ಅದು. ಜೈಸರು ನಿಜವಾಗ್ಲೂ ದೇವ್ರೇ ಮೇಡಮ್ ಅವರೇ? ಹೌದು ಅದಕ್ಕೆ. ಸರ್ ಇವತ್ತು ನಿಜವಾಗ್ಲೂ ಬರ್ತಾರಾ? ಸರ್ ಬರ್ಬೇಕು ಅನ್ನೋ ಆಸೆನ ನಿಮ್ಗೆ? ಅದೇ ಅದಕ್ಕೆ ಬರ್ತೀನಿ ಅಂದಿದ್ರಲ್ಲ, ಬರ್ತಾರೋ ಇಲ್ವೋ ಅಂತ. ಸರ್ ಬಂದ್ರೆ ಖುಷಿನೇ ಅಲ್ವಾ ನಿಮ್ಗೆ?
ಅಂದ್ರೆ ಸರ್ ತುಂಬಾ ದೊಡ್ಡವರು, ಅವ್ರಿಗೆ ಎಷ್ಟೊಂದು ಕೆಲಸ ಇರತ್ತೆ, ಅದೆಲ್ಲ ಬಿಟ್ಟು ಬರ್ತಾರಾ ಅಂತ. ಸರ್ಗೆ ಎಷ್ಟೇ ಫ್ಯಾಕ್ಟ್ರಿ ಪ್ರಾಜೆಕ್ಟ್ ಎಲ್ಲ ಇದ್ರು ಅದ್ಯಾವುದೋ ನಿಮ್ಗಿಂತ ಹೆಚ್ಚಲ್ಲ ಮೇಡಮ್ ಅವರೇ. ನನಗಿಂತಾನ? ಅದೇ ಮಕ್ಳಿಗಿಂತ ಹೆಚ್ಚಲ್ಲ ಅಂತ ಅಂದೆ. ಅವ್ರಿಗೆ ಬೇಕಾಗಿರೋ ಆಸ್ತಿ ಇಲ್ಲಿದೆ. ಆಸ್ತಿನ? ಅದೇ ಮೇಡಮ್ ಅವರೇ, ಅಭಿಮಾನ, ಆಸಕ್ತಿ, ಪ್ರೀತಿ ಇದನ್ನ ಮೀರ್ಸೋ ಆಸ್ತಿ. ಹಾಗೆ ನೀವು ಕೂಡ ಮರ್ತೋಗಿರೋ ನಿಮ್ ನೆನಪು ನಿಮ್ ಬೆಲೆ ಏನಂತ ಗೊತ್ತಾಗ್ದಿರೋಗ್ ಮಾಡಿದೆ. ಯಾವುದೋ ಒಂದಿನ ಮಣ್ಣಿಂದ ವಜ್ರ ಹೊರಗಡೆ ಬಂದು ನೀವೇನು ಅಂತ ಎಲ್ಲರಿಗೂ ಗೊತ್ತಾಗತ್ತೆ ಮೇಡಮ್ ಅವರೇ. ನನಗೆ ಐಶ್ವರ್ಯ ಬೇಕು ಅಂತ ನನ್ಗೆ ಆಸೆ ಇಲ್ಲ. ಅದಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಕ್ಕರೆ ಸಾಕು. ಅದನ್ನ ಹುಡ್ಕೋದೆ ನನ್ನ ಕೆಲಸ. ನೀವೇನು ಹುಡ್ಕೋ ಅಗತ್ಯ ಇಲ್ಲ ಮೇಡಮ್ ಅವರೇ, ನಿಮ್ಮನ್ನೇ ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಗೆ ಒಳ್ಳೆ ಭವಿಷ್ಯ ಕೊಡಕ್ಕೇನೆ ಬರ್ತಾ ಇದೆ. ಆಗಾಗ ನನಗೂ ಹಾಗೆ ಅನ್ಸುತ್ತೆ. ಅದಕ್ಕೆ ನನ್ನವ್ರು ಯಾರೋ ನನ್ನ ಹುಡ್ಕೊಂಡು ಬರ್ತಾರೆ ಅನ್ಸುತ್ತೆ. ನೆನ್ನೆ ಜೈ ಸರ್ನ ನೋಡಿದಾಗ, ಅವ್ರ ಚಿಕ್ಕಮ್ಮನ್ನ ನೋಡಿದಾಗ ನನ್ಗೆ ಹಾಗೆ ಅನ್ನಿಸ್ತು. ಇವತ್ತು ಇನ್ನೊಬ್ರು ಹೊಸ ವ್ಯಕ್ತಿ ಯಾರೋ ನನಗೋಸ್ಕರ ಬರ್ತಾರೆ ಅಂತ ಆ ವ್ಯಕ್ತಿನ ನಾನು ಭೇಟಿ ಆಗ್ತೀನಿ ಅನ್ನಿಸ್ತಿದೆ. ಆ ವ್ಯಕ್ತಿ ಬರೋದು ನನ್ನ ಮನ್ಸಿಗೆ ಗೊತ್ತಾಗ್ತಿದೆ. ಅದಕ್ಕೆ ಯಾರು ಮೇಡಮ್ ಆ ಹೊಸ ವ್ಯಕ್ತಿ? ಬೆಳಗ್ಗೆ ಮಾಮ್ ಎಲ್ಲಿಗೆ ಹೋಗ್ತಿದ್ದಾಳೆ? ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದಾಳೆ? ಆಫೀಸ್ಗೆ ಇಷ್ಟು ಅರ್ಲಿಯಾಗಿ ಹೋಗಲ್ಲ. ಟೆಂಪಲ್ಗೆ ಹೋಗ್ತಿದ್ದಾಳೆ ಅನ್ನೋಕ್ಕೆ ಇಷ್ಟು ಬಿಲ್ಡಪ್ ಬೇಕಾಗಲ್ಲ. ಅಷ್ಟಕ್ಕೂ ಕೈಲಿ ಹೂವಿನ ಬುಟ್ಟಿನೂ ಇಲ್ಲ. ಸೊ ಮಾಮ್ ಎಲ್ಲಿಗೆ ಹೋಗ್ತಿದ್ದಾಳೆ? ನಿತ್ಯ, ನೀನು ನನ್ನ ಕಾರಲ್ಲಿ ಏನು ಮಾಡ್ತಾ ಇದೀಯಾ? ನೀನ್ ಎಲ್ಲೋ ಹೋಗ್ತಿದ್ಯಲ್ಲ, ನಾನು ನಿನ್ ಜೊತೆ ಬರ್ತೀನಿ. ನಾನೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ನಿತ್ಯ. ನೀನು ನನ್ನ ಜೊತೆ ಏನು ಬರಬೇಕಾಗಿಲ್ಲ. ಏನು ಮಾಮ್, ಏನಂತ ಇಂಪಾರ್ಟೆಂಟ್ ವರ್ಕ್? ಅದನ್ನ ಈಗಲೇ ನಿಂಗೆ ಹೇಳಬಾರ್ದು. ಯಾಕೆ ಹೇಳಬಾರ್ದು? ಬಂದ್ಮೇಲೆ ಹೇಳ್ತೀನಿ. ಈಗಲೇ ಹೇಳು, ಇಲ್ಲ ನನ್ನೂ ಕರ್ಕೊಂಡು ಹೋಗು. ನಿತ್ಯ ಪ್ಲೀಸ್, ಹೇಳೋ ಮಾತನ್ನು ಕೇಳು. ನೋ ಮಾಮ್, ನೀನ್ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ಎಲ್ಲಿ ಆಕ್ಸಿಡೆಂಟ್ ಮಾಡ್ತೀಯೋ ಅಂತ ಭಯ ಆಗ್ತಿದೆ. ನಾನೇ ಡ್ರೈವ್ ಮಾಡ್ತೀನಿ. ಆಕ್ಸಿಡೆಂಟ್, ಆ ಪದ ನಿನಗೆ ತುಂಬ ಇಷ್ಟ ಅನ್ಸತ್ತಲ್ವಾ? ಮಾಮ್, ಇಲ್ಲದೆ ಹೋದ್ರೆ ಬೆಳಿಗ್ಗೆನೆ ಆಕ್ಸಿಡೆಂಟ್ ಅದು ಇದು ಅಂತ ಹೇಳ್ತಾ ಇದೆಯಲ್ಲ. ಓಕೆ,
ನಾನ್ ನಿನ್ ಜೊತೆ ಬರಲ್ಲ. ನೀನ್ ಎಲ್ಲಿಗೆ ಹೋಗ್ತಿದ್ಯೋ ಹೇಳು. ಯಾಕೆ ನೀನು ಈ ಥರ ಮತ್ತೆ ಒತ್ತಿ ಒತ್ತಿ ಕೇಳ್ತಾ ಇದ್ಯಾ? ಯಾಕಂದ್ರೆ ಜೈ ಮನೆಯಿಂದ ಬಂದ್ಮೇಲೆ ನೈಟ್ ಎಲ್ಲ ನೀನು ನಿದ್ರೆ ಮಾಡ್ಲಿಲ್ಲ. ನೈಟ್ ಪೂರ್ತಿ ಏನೋ ಯೋಚನೆ ಮಾಡ್ತಿದ್ದೆ. ಯಾವ್ದ್ರ ಬಗ್ಗೆ? ನನ್ನ ಕಳ್ಸಿ ಜೈ ನಿನ್ಗೇನ್ ಹೇಳ್ದ ಮಾಮ್?